ಗೋವಾದಲ್ಲಿ ಇದೇ ರೀತಿ ಮಾಡಿದ್ರು, ಹಿಮಾಚಲ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಹಿಂದಿನ ಸರ್ಕಾರ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಸರ್ಕಾರ ಬೆಳೆಸಿದ್ರು. ಎಲ್ಲ ರಾಜ್ಯಗಳಲ್ಲಿ ಅಸ್ಥಿರತೆ ಯಾವ ರೀತಿ ಅಂದರೆ, ಕೇಂದ್ರ ಸರ್ಕಾರ ಇಡಿ, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ CBI ಬಳಸಿ ಇವತ್ತು ಅನೇಕ ರಾಜಕೀಯ ಧುರೀಣರನ್ನು ಹೆದರಿಸಿ ಇವತ್ತು ಸರ್ಕಾರಗಳನ್ನು ಬೀಳಿಸ್ತಕ್ಕಂಥ ಏನು ಮಾಡ್ತಾ ಇದ್ದಾರಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಮಾರಕ. ಇದನ್ನು ಈ ದೇಶದ ಜನ ಗಮನಿಸ್ತಾ ಇದ್ದಾರೆ, ಈ ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಒಂದು ವೇಳೆ ಕೇಂದ್ರದಿಂದ BJP ಸರ್ಕಾರವನ್ನು ಕಿತ್ತು ಎಸೆದೇ ಇದ್ದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇದೆ. ಯಾಕಂದರೆ ಅವ್ರು ಮಾಡ್ತಕ್ಕಂಥ ಕೃತ್ಯ ನಾನು ಹೇಳ್ತಾ ಇಲ್ಲ, ಎಷ್ಟು ರಾಜ್ಯ ಸರ್ಕಾರಗಳು ಬೀಳಿಸಿದ್ದಾರೆ, MLAಗಳಿಗೆ ಓಪನ್ಲಿ ಖರೀದಿ ಮಾಡ್ತಾ ಇದ್ದಾರೆ, ಇಡಿ CBI ಓಪನ್ಲಿ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ರೇಟ್ಸ್, ಇಡಿ ರೇಟ್ಸ್ ಓನ್ಲಿ ಅಪೋಸಿಷನ್ ಮೇಲೆ ಯಾಕೆ ಆಗ್ತಾ ಇದೆ? BJPಯಲ್ಲಿ ಭ್ರಷ್ಟಾಚಾರ ಆರೋಪ ಇರೋರ ಮೇಲೆ ಯಾರ ಮೇಲೂ ಕೂಡ ಒಂದು ರೇಡು ಆಗಲ್ಲ, ಅವ್ರ ಮೇಲೆ ಕೇಸು ಆಗಲ್ಲ, ಎಲ್ಲರೂ ಕ್ಲೀನ್ ಚಿಟ್. ಒಬ್ಬ ನಾಯಕ ಬೇರೆ ಪಕ್ಷದಲ್ಲಿ ಇದ್ದವನ ಮೇಲೆ ಭ್ರಷ್ಟಾಚಾರ ಆರೋಪ ಅಂದರೆ ಅವನ ಮೇಲೆ CBI ರೇಡ್ ಆಗ್ತದೆ, ಅವ್ನು BJP ಸೇರಿದ ತಕ್ಷಣ ಅವನು ಕ್ಲೀನ್ ಚಿಟ್ ಕೊಡ್ತಾರೆ. ಈ ರೀತಿ ಪ್ರಜಾಪ್ರಭುತ್ವ ಏನು ಇಲ್ಲೊಂದು ಡೆಮೋಕ್ರಸಿ, ಏನು ಮಾಕ್ರಿ ಆಫ್ ಡೆಮೋಕ್ರಸಿ ಮೋದಿ ಸರ್ಕಾರ ಮಾಡ್ತಾ ಇದೆಯಲ್ಲ, ಈ ದೇಶದ ಜನ ಗಮನಿಸ್ತಾ ಇದ್ದಾರೆ. ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರು ತಕ್ಕ ಪಟ್ಟ ಕಲಿಸ್ತಾರೆ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.